ಶಿನಪ್ಪ. ಹಲೋ ರೀ ಮಮ್ಮರ, ನಮಸ್ಕಾರ ರೀ. ನಾನು ರೀ ಶಿನಪ್ಪನ ಮಾತಾಡ್ಲಿಕತ್ತೀನಿ ರೀ. ಹೇಳ್ರಿ ಮಮ್ಮರ, ಏನು ಕೆಲಸ ಇತ್ತೇನ್ರಿ? ಕೆಲಸ ಅದಂದು ಬಿಡ್ರಿ, ಸದ್ಯ ಬಂದ್ಬಿಡ್ತೀನಿ ರೀ ಮಮ್ಮ. ಕೆಲಸ ಏನಿಲ್ಲ, ಬೆಂಗ್ಳೂರ್ಗೆ ಹೊಂಟಿದ್ದೆ. ಹಾಂ ರೀ ಮಮ್ಮರ, ಬೆಂಗ್ಳೂರ್ಗೆ ಹೊಂಟ್ರಿ? ಹಾಂ ರೀ, ಹೋಗ್ಬರ್ರಿ. ನಾನು ಬರ್ತೀನಿ ರೀ ಮಮ್ಮ. ಬಸ್ಸಿಂದ ನಿಮ್ಮನ್ನು ಬಸ್ಸಿಗೆ ಕೂಡಿಸಿ ಬರ್ತೀನಿ ರೀ, ಒಬ್ಬರೇ ಹೋಗ್ಬೇಡ್ರಿ. ಬಂದೆ ರೀ ಮಮ್ಮ, 5 ನಿಮಿಷ ರೀ. ಹುಚ್ಚ ಹೇಳಿದ್ರೆ ಕೇಳೋದು ಸ್ವಲ್ಪ. ಹಿಂಗ್ಯಾಕೆ ಮಾಡ್ತೀವಿ ಯಾರಾಗ ಹುಟ್ಟಿದವ್ರಗತ್ತೆ? ನೋಡು, ನಾನು ಬೆಂಗ್ಳೂರ್ಗೆ ಹೊಂಟೀನಿ ಅಂದ್ರೆ ನಾ ಒಬ್ಬನು ಹೊಂಟಿಲ್ಲ. ಪ್ರಿಯಾನ್ ಕುಬ್ಸಕ್ಕೆ ಎಲ್ಲರೂ ತಯಾರಾಗಿ ಹೊಂಟಿವಿ. ಒಂದು ಬಸ್ ಮಾಡೀನಿ, ನೀನು ತಯಾರಾಗು, ಹೋಗ್ಬರೋಣ. ಅದೇ ಹೇಳಕ್ಕೆ ಫೋನ್ ಮಾಡಿದ್ದೆ. ನಾನು ರೀ ಮಾಮರ, ಬ್ಯಾಡ್ರಿ, ನೀವು ಹೋಗಿ ಬಂದ್ಬಿಡ್ರಿ ಮಾಮರ. ಯಾಕೆ ನಮ್ಮನ್ನು ಕಂಡ್ರೆ ಪ್ರಿಯಾಕ ಆಗೋಲಾಗ್ಯದ್ರಿ. ಮೊದಲೇ ನಾವು ಸ್ವಲ್ಪ ತಗೋತೀವ್ರಿ, ಅಲ್ಲಿ ಹೋದ್ರೆ ಸುಮ್ಮನೆ ಯಾಕೆ ಬೇಕಂತೀರಿ ಮಾಮರ, ನಿಮ್ಮ ಹೆಸರು ಖರಾಬ್ ಆಗ್ತಿದ್ರಿ. ನೀವು ಹೋಗಿ ಬಂದ್ಬಿಡ್ರಿ ಮಾಮರ. ಇಲ್ಲ, ನಾ ಬರ್ತೀನಿಲ್ರಿ, ಬರ್ತೀನಿ ರೀ ಮಾಮರ, ನಾನು ಬರ್ತೀನಿ ರೀ. ನಾವು ಅಲ್ಲಂದ್ರೆ ಮತ್ತೆ ನಿಮ್ಗೆ ಯಾಕೆ ತ್ರಾಸ ಮಾಡಿದ್ರಿ ಮನುಷ್ಯಗೆ. ಬರ್ತೀನಿ ರೀ, ಆದ್ರೆ ನನಗೆ ಬಸ್ನಾಗ ವಾಂತಿ ಆಗ್ತದ್ರಿ ಮಾಮರ. ಅದಕ್ಕೆ ನಂಗೆ ಏನಂದ್ರಿ ಮಾಮರ, ಕಿಡಿಕಿನೇ ಬೇಕು ರೀ. ಆಮೇಲೆ ನಂಗೆ ಮುಂದಿನ ಸೀಟನೇ ಬೇಕು ರೀ. ಆ ವ್ಯವಸ್ಥೆ ಮಾಡ್ತೀನಿ ಅಂದ್ರೆ ನಾ ಬರ್ತೀನಿ ನೋಡ್ರಿ ಮಾಮರ. ಆಯ್ತು ಮಾರ, ಕಿಡಿಕಿನೇ ಬಿಡಿಸ್ತೀನಿ ಅಂತ ಮುಂದಿನ ಸೀಟ್ ಯಾಕೆ, ಡ್ರೈವರ್ ಸೀಟೇ ಬಿಡಿಸ್ತೀನಿ ಬಾ. ಸ್ವಲ್ಪ ಕುಡಿದು ಬಿಟ್ರೆ ವಾಂತಿ ಪಾಂತಿ ಆಗಂಗಿಲ್ಲ ನಿಮಗೆ, ಅವೆಲ್ಲ ಬಿಡ್ದು ಆಗಲಿಲ್ಲ. ಮತ್ತು ತಯಾರಾಗಾಯ್ತು, ನಾಳೆನೇ ಹೋಗೋದದ, ಬಡನೆ ತಯಾರಾಗಿಬಿಡು. ಏನು? ಥ್ಯಾಂಕ್ಸ್ ರೀ ಮಾಮ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಯು ಆರ್ ಮೈ ಆಲ್ವೇಸ್ ಹೀರೋ. ಬರ್ತೀನಿ ರೀ ಮಾಮ, ತಪ್ಸಂಗಿಲ್ಲ ರೀ, ನಾ ಬಂದೇ ಬರ್ತೀನಿ ರೀ. ನೀವು ಕರೆದೆಚ್ಚ, ನಾ ಬರೆದೆಚ್ಚ ರೀ ಮಾಮ. ನಾವು ಒಂದು ಹಣ್ಣು ಕುಡಿಯಂಗಿಲ್ಲ ರೀ. ಕುಡಿದು ಅಂದ್ರೆ ಏನಂತ ಅನ್ಬೇಕ್ರಿ, ಅಷ್ಟು ಚೇಂಜ್ ಐತೆ ನೋಡ್ರಿ ಮಾಮ. ನಾನು ಬಂದೇ ಬರ್ತೀನಿ ರೀ ಮಾಮ, ಬಾಯ್ ರೀ. ಏನು ನಡ್ಸಿರಿ ಮಾಮಿ? ಯಾಕೆ ಫೋನ್ ಹಚ್ಚಿದ್ರಲ್ರಿ ಬಾ ಅಂತ, ಅದಕ್ಕೆ ಬಂದೆ ರೀ. ಹೌದವಾ, ಸ್ವಲ್ಪ ಕೆಲಸ ಇತ್ತ, ಅದಕ್ಕೆ ಬಾ ಅಂದಿದ್ದೆ. ಬಾ, ಈ ಕಡೆ ಕೊಡ್ಬಾ. ಏನಿತ್ರಿ ಮಾಮಿ ಕೆಲಸ? ಏನಿಲ್ಲ, ಪ್ರಿಯಾಂದು ಕುಬ್ಸ ಮಾಡೋದು ಅಲ್ಲೇ ಅಂತ ಫಿಕ್ಸ್ ಆಗ್ಯದ. ಡೇಟನ್ನು ಫಿಕ್ಸ್ ಮಾಡ್ಯಾರ. ನಾಳೆ ನಾಡ್ದೇನು ಹೋಗೋದದ. ಅದಕ್ಕೆ ನೀನು ತಯಾರಾಗುವ, ಹೋಗರಮ್ಮು ಅಂತ ಹೇಳಿಕೆ ಕರೆದಿದ್ದೆ ನೋಡು. ಹೌದ್ರಿ, ಬ್ಯಾಡ್ರವ ಮಾಮಿ, ನೀವು ಹೋಗಂದ್ಬಿಡ್ರಿ. ಸುಮ್ಮನೆ ನಾವ್ಯಾಕೆ ಮತ್ತೆಲ್ಲರನ್ನ ಕರ್ಕೊಂಡು ಹೋಗೋದು ಹುಯಿ ಅಂತ ನಿಮಗೆ ಅಲ್ಲಿ ಅಸಹ್ಯ ಆಗೋದು ಯಾಕೆ ಬೇಕ್ರಿ? ಬ್ಯಾಡ್ರಿ ಮಾಮಿ, ಹಂಗೇನು ಆಗಂಗಿಲ್ಲ. ನೀವು ಒಬ್ಬೇಕಿನ ಕರ್ಕೊಂಡು ಹೊಂಟಿಲ್ಲ, ಎಲ್ಲರೂ ಬರ್ಲಿಕ್ಕತ್ತಾರ. ಊರನ್ನವರೆಲ್ಲ ಒಂದು ಬಸ್ಸನ್ನೇ ಮಾಡ್ಯಾರ ನಿಮ್ಮ ಮಾಮ. ಅದಕ್ಕೆ ತಯಾರಾಗ್ರಿ, ನೀನು ನಿಮ್ಮ ಮನೆಯವರು. ಹಾಂ, ಸುಂದ್ರಿನೂ ಬರ್ಲಿಕ್ಕತ್ತಾರೇನ್ರಿ ಮಾಮಿ? ನೀನು ಬಂದಿದ್ಲವ. ನೀನೇ ಯಾಕೆ ಬಂದಿದ್ದಿಲ್ಲ? ನಿನ್ನೆ ಬಂದು ಎಷ್ಟೋ ತನಕ ಕೂತಿದ್ಲ. ಹೇಳಿದೆ ಬಾರವ ಅಂತ. ನೋಡ್ತೀನಿ ರೀ ಮಾಮಿ ಅಂದ್ಲು. ಬರ್ತೀನಿ ಅಂದ. ಏನು ಮಾಡ್ತಾಳೆ? ಏವ್ವ, ಸುಂದರಿ ಬರ್ತಾಳೆ ಅಂದ್ರೆ ನಾವು ಒಟ್ಟವಲ್ರಿ ಮಾಮಿ. ಸುಮ್ಮನೆ ಯಾಕಂತ್ರಿ, ಓಸಲ ಆಗಿದ್ದ ರಗಡ್ ಆಗ್ಯದ್ರಿ ನನಗಂತ್ರೂ. ನಾ ಬ್ಯಾಡ್ರಿ, ಹೋಗಿ ಬಂದ್ಬಿಡ್ರಿ ನೀವೇ. ಆಮೇಲೆ ಪ್ರಿಯಾನು ಯಾಕೆ ನಮ್ಮನ್ನು ಕಂಡ್ರೆ ಅಷ್ಟು ಕಷ್ಟ ಮಾಡ್ಲಿಕ್ಕತ್ತಾಳ್ರಿ. ಈಗ ಮೊದಲಿನಂಗೆ ಮಾತಾಡ್ಸಂಗಿಲ್ಲ. ಸುಂದರಿ ಕರ್ಕೊಂಡು ನಮ್ಮನ್ನ ಕರ್ಕೊಂಡು ಹೋಗ್ತೀರಂತೆ ಗೊತ್ತಾಯ್ತಂದ್ರೆ ಸುಮ್ಮನೆ ಸಿಟ್ಟಿಗೆತ್ತಾಳ್ರಿ. ನೀವು ಯಾಕೆ ಮನಸ್ಸು ಕೆಡ್ಸ್ಕೊತೀರಿ ಮಾಮಿ? ಸುಮ್ಮನೆ ನಿಮ್ಮ ಮನ್ಯಾಗ ಬ್ಯಾಡ್ರಿ, ನಿಮ್ಮಷ್ಟಕ್ಕೆ ನೀವು ಹೋಗಿ ಬಂದ್ಬಿಡ್ರಲ್ಲ. ಸುಮ್ಮನೆ ಎಲ್ಲ ಹುಲಿ ಯಾಕೆ ಹಾಕೋತೀರ ಅಂತ ನಾ ಅಂತೀನಿ ರೀ. ಹಂಗಂದ್ರೆ ಹೆಂಗ ಸುಮ್ಮ? ಅಕ್ಕಿ ಸಿಟ್ಟಿಗೆತ್ತ ಅಂತೇಳಿ ಬಿಡ್ದಿರ್ತದ. ಈಗ ಬಂದಕ್ಕಿದ್ದಾಳೆ, ಆಕಿ ಸಣ್ಣಕ್ಕಿದ್ದಾಳ ಸೊಸಿ. ನಮ್ಮ ಮನೆತನದ ಬಗ್ಗೆ ಗೊತ್ತಿಲ್ಲ ನಮ್ಗೆ. ಊರನವರು ಎಲ್ಲರೂ ಬೇಕು ಸುಮ್ಮ, ಬಿಟ್ರೆ ನಡೆಯಂಗಿಲ್ಲ. ಹೌದಿಲ್ಲ? ನಿನಗೂ ಗೊತ್ತಿದ್ದ ದೊಡ್ಡ ಮನೆತನ ಆಗ್ತದ. ಎಲ್ಲರೂ ಹೋಗೋರು ಬರೋರು, ಮನೆಗೆ 4 ಮಂದಿ. ಅವರೆಲ್ಲರನ್ನ ಬಿಟ್ಟು ಹೋದ್ರೆ ಏನಂದಾರು? ಸುಮ್ಮ ತಯಾರಾಗಿ, ಏನಾಗಂಗಿಲ್ಲ. ನಾ ಎಲ್ಲ ಹೇಳಿನಿ ತಿಳಿಸಿ ಪ್ರಿಯಾಗ. ಸುಮ್ಮ ಹೇಳಕ್ಕಿ ಸುಂದರಿಗೂ ಹಂಗೆಲ್ಲ ಮಾಡ್ಬಿಡವ ಅಲ್ಲಿ ಬಂದಾಗ ಅಂತ ಹೇಳಿನಿ. ಆಕಿನೂ ಫಸ್ಟ್ ಒಲ್ಲೆ ಅಂದ್ಲು. ಮತ್ತು ನಿಮಗೆ ತ್ರಾಸ್ರಿ ಮಾಮಿ ಅಂತ. ಆಕಿನೇ ಹೊರಗೆ ಹೋಗಿ ಯಾರಿಗೆ ಆಡ್ಕೊಳ್ಳಿಲ್ಲ ಅಂದ್ರೆ ಹಂಗೆ ಆಗಂಗಿಲ್ಲ. ಈ ಸಲ ಹೊರಗೆ ಹೋಗ್ಲಾರ್ದಂಗೆ ನೋಡ್ಕೊಳ್ಳೋಮಂತ ತಯಾರಾಗಿ, ಏನಾಗಂಗಿಲ್ಲ. ಆದರೂ ಮಾಮಿ, ನೀವು ರಿಸ್ಕ್ ತೊಗೊಳಿಕತ್ತೀರಿ ಅನ್ನಿಸ್ಲಿಕತ್ತಿದ್ರಿ ಭಾಳ ನನಗೆ. ಹಂಗೇನಾಗಂಗಿಲ್ಲ. ಮತ್ತು ಜೀವನದಾಗ ರಿಸ್ಕ್ ತೊಗೋಬೇಕಾ? ನೀನು ರಿಸ್ಕ್ ತೊಗೊಳಿಲ್ಲ ಅಂದ್ರೆ ಸಂಸಾರ ಅಂತಾರನ. ಅದಕ್ಕೆ ಸುಂದರಿ ಬಂದಿದ್ಲೇನ್ರಿ ಅಂದ್ರೆ ಏನಂದಲ್ರಿವ, ಏನಾರ ಒಂದು ಸುದ್ದಿ ಎತ್ಕೊಂಡು ಬಂದಿರ್ತಾಳ್ರಿ ಆಕಿ. ಸುಮ್ಮನೆ ಬರಂಗಿಲ್ಲ ಆಕಿ ಅಂತನು. ಏನ್ರ ಅಂದ್ಲೇನ್ರಿ ಮತ್ತು ನಮ್ಮ ಬಗ್ಗೆ ಏನಾರ? ಏನಂದಿಲ್ಲ. ಅದ್ರದ್ದು ಇದ್ದದ ಬಿಡಯವ್ವ. ಈಗ ಚೇಂಜ್ ಆಗ್ಯಾಳ ಅಂತ ನಾವು ಅನ್ಕೋತೀವಲ್ಲ, ಅದು ಏನೋ ಅಂತಾರಲ್ಲ, ಊಟ ಗುಣ ಸುಟ್ಟರು ಹೋಗಂಗಿಲ್ಲ. ಆಕಿನ ಮೊದ್ಲಿನ ಚಾಳಿನ ಸ್ವಲ್ಪ ಇಲ್ಲ ಸ್ವಲ್ಪ ತೋರ್ಸೋತಾಳ. ಹಿಂಗೆ ಅಂತಾಳಕಿ ಏನಾರ ಒಂದೊಂದು. ಯಾಕೆ ಸುಮ್ಮಿರುವ ಏನು ಅಂದಿಲ್ಲ. ನೀವು ಅನ್ನೋ ಸ್ಟೈಲ್ ನೋಡಿದ್ರೆ ನನ್ನ ಬಗ್ಗೆ ಏನೋ ಹೇಳ್ರಿ ಮಮ್ಮಿ. ಏನಂದ್ಲು ಹೇಳ್ರಿ, ನಾ ಏನೂ ಅನ್ನಂಗಿಲ್ಲ. ಹೋಗ್ಲಿ ಬಿಡ, ಏನೂ ಅಂದಿಲ್ಲ ಸುಮ್ಮ. ಅಯ್ಯೋ ಹೇಳ್ರಿ ಮಮ್ಮಿ, ನಾ ಏನೂ ಅನ್ನಂಗಿಲ್ಲ. ಆಕಿನೇನು ಹೋಗಿ ಕೇಳಂಗಿಲ್ಲ. ಅದೇವಾ, ನಿಮ್ಮ ಕಾಕನ ಮಗ ಏನ ನಿಮ್ಮ ಮನೆಗೆ ಬರ್ತಾನಲ್ಲ ದಿನ, ಯಾವಾಗಾರ ಬಂದಿರ್ತಾನಲ್ಲ, ಆಕಿ ಬೇರೆ ತಿಳ್ಕೊಂಡ ಬಂದು ಮಾಮಿರಿ ಸುಮಾರು ಮನೆಗೆ ದಿನ ಯಾರ ಗಂಡಸು ಬರ್ತಾನೆ ನೋಡ್ರಿ ಅಂದ್ಲು. ಬೈದ್ ನೋಡು. ಅವ್ರ ತಮ್ಮ ಇದ್ದಾನವ, ಹುಚ್ಚಿದ್ದೆ ಏನಿದ್ದೆ ಗೊತ್ತಾಗಂಗಿಲ್ಲ ನನಗೆ, ನೋಡಿ ಮಾತಾಡು ಅಂತೇಳಿ. ಅವಾಗ ಹೌದ್ರಿ, ನನಗೆ ಗೊತ್ತಿಲ್ರಿ ಮಾಮಿ, ಅವ್ರ ತಮ್ಮ ಇದ್ದಾನ್ರಿ ಅಂತ ಹೇಳಿದ್ಲವ ರಾಗ. ಏನಾರ ಒಂದು ತಪ್ಪು ತಿಳ್ಕೊತದ ಬರೀ. ನೋಡ್ರಿ ಮಾಮಿ ಹೆಂಗಿದ್ರಬೇಕಾಕಿ, ಎಂಥ ಮನಸ್ಸರ ಹೊಲಸು ಮನಸ್ಸು ಇರ್ಬೇಕು ನೋಡ್ರಿ. ಅಲ್ರಿ, ನಮ್ಮ ತಮ್ಮ ಅಂದ್ರೆ ಸಹಿತ ಹಿಂಗೆ ತಪ್ಪು ತಿಳ್ಕೊಳ್ಳೋದ?
ಮನೆಗೆ ಒಬ್ರು ಹೆಣ್ಮಕ್ಳು ಇದ್ದಾಗ ಯಾರ ಗಂಡಸರು ಬಂದ್ರ ಹಿಂಗೆ ತಪ್ಪು ತಿಳ್ಕೊತಾರ ನೋಡ್ರಿ ಮಮ್ಮಿ. ಅವ್ರದ್ದು ಏನದ ಏನು ಪರಿಸ್ಥಿತಿ ಏನು ನೋಡಂಗಿಲ್ರಿ, ಸುಮ್ಮ ಅನ್ನೋದ್ರಿ. ಒಟ್ಟ ಮಂದಿ ಹಿಂಗೆ ಇರ್ತಾರೆ. ವಾ ಯವ್ವ ಸಾಕಾಗುತ್ತೆ ನನಗಂತ್ರನು. ಹೋಗ್ಲಿ ಬಿಡ ಯವ್ವ, ಅದ್ರ ಸ್ವಭಾವ ಗೊತ್ತಿದ್ದೇ ಅದಲ್ಲ, ನೀ ಯಾಕೆ ಅಷ್ಟು ಸಿಟ್ಟಿಗೆ ಇರ್ತಿದಿ. ಆದರೂ ಜನಗಳು ಹಿಂಗೆ ಇರ್ತಾರೆ ಬಿಡ. ನಿನಗೊಬ್ಬೇಕಿಗೆ ಅಂತಲ್ಲ, ಸುಮ್ಮ ಸುಂದರಬೇಕಿನೇ ಅಂತ ಅಲ್ಲ, ಇಂಥವ್ರು ಭಾಳ ಮಂದಿ ಇರ್ತಾರ. ಒಬ್ರು ಯಾರ ಗಂಡಸ್ರ ಜೊತೆ ಮಾತಾಡ್ಕೊತ ನಿಂತರ ಅವ್ರಿಗೆ ಸಂಬಂಧ ಹುಡ್ಸೋದು ಹಿಂಗೆ ಏನಾರ ಒಂದು ಹೇಳ್ಕೊತ ನಿಂತು ಬಿಡ್ತಾವ. ಆ ಲಿಸ್ಟ್ನ್ಯಾಗ ಸುಂದರಿನೂ ಸೇರ್ಕೋತಾಳ. ನೀ ನಂಗೆ ಸಿಟ್ಟಿಗೆರ್ದು ಪಟ್ಟಿಗೆರ್ದು ಮಾಡ್ಬೇಡ, ಮತ್ತೆ ಕೇಳಿಕ್ ಹೋಗ್ಬೇಡ. ಓಯವ್ವ ದೊಡ್ಡದು ಮಾಡ್ತಾಳಕಿ ರಾತ ಅಂತ. ಇಲ್ರಿ ಮಾಮಿ ಕೇಳಂಗಿಲ್ಲ ಬಿಡ್ರಿ. ಆದರೂ ಈಗ ಒಂದು ಸ್ವಲ್ಪ ಚೇಂಜ್ ಆಗ್ಯಾಳ ಅಂತಂದ್ರೆ ತನ್ನ ಬುದ್ಧಿ ತೋರ್ಸೋದು ಬಿಡಂಗಿಲ್ರಿ ಆಕಿ. ನಾನು ಬೈದ ಕಳ್ಸೀನಿ. ಹೋಗ್ಲಿ ಬಿಡ, ಅದ್ರದ್ದೇನು ಹಚ್ಚಿದಿ. ತಯಾರಾಗ ಸುಮ್ಮ ನೀವು ಅಲ್ಲೇ ಪಲ್ಲೆ ಅನ್ಬೇಡ. ನಿಮ್ಮ ಮನೆಯವರು ನೀವು ಇಬ್ಬರು ಬರ್ರಿ. ಆಯ್ತು ಹೇಳ್ರಿ ಮಾಮಿ, ಬರ್ತೀವಿ. ಏನ್ರ ತಯಾರಿ ಮಾಡ್ಬೇಕೇನ್ರಿ? ಏನರ ಪಾರಿಗಳಾರು ಮಾಡ್ಕೋತೀರಿ? ಏನು ಮಾಡಂದ್ರೆ ಮಾಡ್ತೇನೆ ರೀ. ಇಲ್ಲ ನಮ್ದೇನು ಇರ್ಲಿಕ್ಕಿಲ್ಲ, ಏನು ಒಯ್ತಿರ್ಲಿಲ್ಲ. ಸುಮ್ಮ ಅವರೇ ಮಾಡ್ತಾರಲ್ಲ ಎಲ್ಲ. ಸೀಮಂತ ಮಾಡೋ ಮುಂದಾಗ ನಾವೇ ಮಾಡಮಂತವಾಗೆಲ್ಲ. ಈಗೇನು ಒಯ್ದಿರ್ತದ ಏನು ಮಾಡ್ಕೊಳಮ್ಮನ ಒಂಚೂರು ಏನ್ರ? ಏನಿಲ್ಲ ಬಿಡ್ರಿ ಮಾಮಿ, ಈಗೇನು ಮಾಡೋದಿರಂಗಿಲ್ಲ ಅಂತೀನ್ರಿವ. ಯಾಕಂದ್ರೆ ಅವ್ರು ಬಂದು ಇಲ್ಲೇ ಕುಬ್ಸ ಮಾಡ್ಬೇಕಾಗಿತ್ತು ಆ್ಯಕ್ಚುಲಿ. ಮತ್ತು ಅಲ್ಲೇ ಮಾಡ್ತಾರಂತೀರಿ, ಹಂಗೇನು ಇರ್ಲಿಕ್ಕಿಲ್ಲ ಬಿಡ್ರಿ. ಇಲ್ಲಿ ಮತ್ತೆ ಕರ್ಕೊಂಬರ್ತೀರೇನ್ರಿ ಮಾಮಿ? ಕರ್ಕೊಂಬಂದು ಇಲ್ಲಿ ಸೀಮಂತ ಮಾಡ್ತೀರೇನ್ರಿ ನೀವು? ಈಗ 7ರಾಗದಲ್ಲ ಅವ್ರು ದೊಡ್ಡ ಕುಬ್ಸ ಮಾಡ್ತಾರ. ಮತ್ತು ಕರ್ಕೊಂಬಂದು ನಾ 8ರಾಗ ಸೀಮಂತ ಮಾಡಿ ಕಳಿಸ್ಬೇಕಂತ ಮಾಡೀನಿ. ಹೌದ್ರಿ, ಆಯ್ತು ಹೇಳ್ರಿ ಮಾಮಿ. ಅಂದ್ರೆ ಏನೋ ಒಯ್ದಿರಂಗಿಲ್ಲ. ಆಯ್ತು ರೀ ಮಾಮಿ, ನಾವು ಹೋಗ್ಬರ್ಲಿ ರೀ? ಹೋಗ್ಬರ್ತೀಯಾ? ಆಯ್ತು ಹೋಬಾ, ತಪ್ಪಿಸ್ಬೇಡ. ಆಯ್ತು ಹೇಳ್ರಿ ಮಾಮಿ. ನಾಡ್ದು ಬಿಡೋದಲ್ರಿ? ನಾಡ್ದನೇ ಬಿಡಮಂತೀನಿ. ನಾಳೆ ಅಂತಾರ ಒಂದಿನ ಹೋಗಿ ಏನು ಮಾಡಮ್ಮ ಅಲ್ಲಿ ಸುಮ್ಮನೆ ಅವ್ರಿಗೆ ತ್ರಾಸು. ನಾಡ್ದನೇ ಬಿಟ್ಬಿಡಮಂತ. ಆಯ್ತು ಹೇಳ್ರಿ ಮಾಮಿ, ಬರ್ತೀವಿ. ಡ್ರೈವರ್ ಸಾಬ್ರ ಗಾಡಿ ನೋಡ್ಕೊಂಡು ಹೊಡಿರಿ, ನಮಗೂ ಒಂದು ಸ್ವಲ್ಪ ವಾಂತಿ ಆಗ್ತದ. ನೋಡ್ಕೊಂಡೆ ಹೊಡಿತಾರಳ, ಸುಮ್ ಕೂಡ್ಸಿನಣ್ಣ. ಈಗ ಬಸ್ ಚಲೋ ಅದ ನೋಡ್ರಿ ಮಾಮಿ, ಸೀಟ್ ಭಾರಿ ಕಂಫರ್ಟೇಬಲ್ ಅವ ನೋಡ್ರಿ. ಹೌದವಾ, ಚಲೋ ತಿರ್ಬೇಕಲ್ಲ. ಮತ್ತು ದೂರ ಬರ ಆದಿರ್ತದ. ಎಂಥದಾರ ಬಸ್ ಮಾಡಿದ್ರೆ ಹಂಗೆ, ಅದಕ್ಕಂತೇಳಿ ಹೊಸದ ಮಾಡಿಸ್ರಿ ಅಂದಿದ್ದೆ, ಹೊಸದು ಮಾಡ್ಸ್ಯಾರ. ಡ್ರೈವರ್ ಅವ್ರು ಒಂದು ಸ್ವಲ್ಪ ನಮಗೆ ಮುಂದಗತ ಹೋದಗನೆ ನಿಂದ್ರಿಸ್ಬಿಡ್ರಿ. ಒಂದಿಷ್ಟು ಪಾರ್ಸಲ್ ತಗೋಬೇಕಾಗ್ಯದ. ನೀವು ಒಬ್ಬರೇ ಹೊಡಿತೀರಿ ಗಾಡಿ, ನಿಮಗೂ ಒಂಚೂರು ತಗೋತೀನಿ ರೀ ಪಾರ್ಸಲ್. ರೀ ಸುಮ್ ಕೊಡ್ತೀರಿಲ್ಲ ಈಗ? ಎಲ್ಲಿ ಹೋದಲ್ಲಿ ಬಂದಲ್ಲಿ ಇದ್ದಿದ್ದೆ ನಿಮ್ಮದು. ಒಂಚೂರು ತೊಗೊಳಂಗಿಲ್ಲ ನೋಡಿ. ಈಗ ಎಲ್ಲಿ ಗಾಡಿ ನಿಂದ್ರಿಸಂಗಿಲ್ಲ, ಸುಮ್ ಕೊಡ್ರಿ ಈಗ. ಅಲ್ಲೋ ಸೀನಪ್ಪ, ತೊಗೊಳಂಗಿಲ್ಲ ಅಂದಿದ್ದಿಲ್ಲ ಈಗ. ಬರೋ ಮುಂದಾಗ ತೊಗೊಂಡ ಬಂದ್ಬಿಟ್ಟಿಯಪ್ಪ. ನಾ ಕುಡ್ದಿಲ್ರಿ ಮಾಮ, ನಾ ಸುಮ್ಮನೆ ಯಾಕೆ ನನಗೆ ವಜೆ ಮಾಡ್ತೀರಿ? ನಾವು ಒಂದು ಸ್ವಲ್ಪ ತೊಗೊಂಡಿಲ್ರಿ, ನಾ ಬಿಟ್ಬಿಡ್ತೀನಿ ರೀ ಮಾಮ. ಏನು ಮುಂದೆ ಒಟ್ಟೆ ತೊಗೊಳಂಗಿಲ್ಲ ರೀ. ಅಲ್ಲಿ ಹೋಗಿಂದ ಒಂದು ಹನಿನೂ ಮುಟ್ಟಂಗಿಲ್ಲ ರೀ. ಶಿನಣ್ಣ ಏನು ಕಿರಿಕಿರೋ ನಿಂದು? ಅಲ್ಲಿ ಮುಂದೆ ಹೋಗಿಂದ ಇಲ್ಕಲ್ಕ್ ನಿಂದ್ರಿಸ್ತಾರೆ. ತಗೋ ಒಂದು ಸ್ವಲ್ಪ ಹಂಗೆ ನನಗೂ ಪಾರ್ಸಲ್ ತೊಗೊಂಬರ ಶಿನಣ್ಣ. ಅಲ್ಲಲ್ಲ ಮಪ್ಲರ್ ಮಾಮ, ಕಳ್ಳ ನಾಯಿ ಆಸೆ ನೋಡು. ಎಲ್ಲ ಮನುಷ್ಯನಾಗ ಇರ್ತದ. ಮತ್ತು ನಮ್ಮಂಥವ್ರಿಗೆ ಮ್ಯಾಲೆ ಬಣ್ಣ ಬಡಿಯೋರು, ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಅಂತೇಳಿ. ಒಳಗೆ ನೀವು ಎಲ್ಲ ಮಾಡ್ತೀರಿ ಬಿಡ. ಸುಮ್ಮಿರೋ ಮಾರ, ಜೋರು ಹೋದ್ರೆ ಬಿಡ. ಸಾವಕಾಶ ಒಂದು ತೊಗೊಂಬಂದ್ಬಿಡು ನಿನ್ನ ಜೊತೆ. ನನಗೂ ರೊಕ್ಕ ಕೊಡ್ಬೇಕಾಗ್ತದ್ರಿ, ನಂಬಲ್ಲಿ ರೊಕ್ಕ ಇಲ್ಲ. ನಾವು ನಮ್ಮ ಪೂರ್ತಿಯಾಗ ನಾವು ತೊಗೊಂಬಂದಿರ್ತೀವಿ. ನಿಮಗೂ ತೊಗೊಂಬರ್ರಿ ಅಂದ್ರೆ ನೀವು ಸ್ವಲ್ಪ ಎಕ್ಸ್ಟ್ರಾನೇ ಕೊಡ್ಬೇಕಾಗ್ತದೆ ರೊಕ್ಕ. ಯಾಕಂದ್ರೆ ಇದು ನಾವು ನಿಮಗೆ ಸಹಾಯ ಮಾಡ್ಲಿಕತ್ತೀವಿ. ನಿಮ್ಮ ಮರ್ಯಾದೆ ಪ್ರಶ್ನೆ ಆಗೋದಿಲ್ಲ ಇದು. ಅದಕ್ಕೆ ನೀವು ರೊಕ್ಕ ನಮಗೂ ಸೇರ್ಸಿನೇ ಕೊಡ್ಬೇಕಾಗ್ತದೆ ನೋಡ್ರಿ ಮಾಮ. ಆಯ್ತು ಕೊಡ್ತೀನಿ ಮಾರಾಯ. ನೀನು ಜೋರು ಮಾತಾಡಬೇಡ ಸೀನಪ್ಪ. ಇದು ಸುಮ್ಮನೆ ಒಂದು ಸ್ವಲ್ಪ ಪಬ್ಲಿಕ್ ಮಾಡ್ಲಿಕ್ಕೆ ಹೋಗಬೇಡ. ಅಲ್ಲಲ್ಲ ಮಾಮ, ಮಾಡೋದ ಹೆಂಡತಿನ ಕೆಲಸ. ಮತ್ತು ಮೇಲೆ ಗೊತ್ತಾಗ್ಬಾರ್ದು ಮಂದಿಗೆ. ಯಾಕೆ ಮಾಡ್ತಿರೋ ಹಿಂಗೆ ಕದ್ದು ಮುಚ್ಚಿ? ಯಾಕೆ ಮಾಡ್ತೀರಿ? ಮಾಡೋದಿದ್ರೆ ನನ್ನಂಗೆ ಒಪ್ಪನ್ನಾಗೆ ಮಾಡಬೇಕು. ಮಾಡೋದು ಮತ್ತು ಮಂದಿಗೆ ಗೊತ್ತಾಗ್ಬಾರ್ದು ಅನ್ನೋದು. ನಿಮ್ಮಂಥವ್ರ ಬುದ್ಧಿ ನಾ ಎಷ್ಟು ಮಂದಿನ ನೋಡಿಲ್ಲ ಬಿಡ್ರು. ಯಾಕೆ ಬೇಕ್ರು ನಿಮಗೆ ಇವೆಲ್ಲ? ನಾನು ನಿನಗೆ ತೊಗೊಂಬಂದೆಲ್ಲ, ನನಗೆ ಬುದ್ಧಿಲ್ಲ ಮೊದಲು. ಯಾಕೆ ಹುಷಾರು ಮಾಡ್ತೀರಿ? ನಾ ಯಾರ ಹತ್ರನೂ ಹೇಳಂಗಿಲ್ಲ, ಸತ್ಯವನ್ನೇ ಹೇಳ್ತೀನಿ. ಸತ್ಯ ಬಿಟ್ಟು ಬೇರೆ ಏನೂ ಹೇಳೋದಿಲ್ಲ. ನಾವು ಒಮ್ಮೆ ಮಾತು ಕೊಟ್ರೆ ಮುಗೀತು. ಮಪ್ಲರ್ ಮಾಮ ಕುಡಿತಾನ ಅಂತ ನಾ ಯಾರ ಮುಂದೆನೂ ಹೇಳಂಗಿಲ್ಲ ರೀ. ಆಯ್ತು ಈಗ ಕಡೆ ಮರೆಗಳು ಸುಮ್ ಕೊಡು. ಡ್ರೈವರ್ನ ಸ್ವಲ್ಪ ಗಾಡಿ ನಿಲ್ಲಿಸ್ತೀರೇನ್ರಿ? ನನಗೆ ಹುಷ್ ಬಂದವ್ರಿ. ಶೀನಣ್ಣ ಏನು ಕಿರಿಕಿರೋ ನಿಂದು? ಇನ್ನೂ 20 ಕಿಲೋಮೀಟ್ರ್ ಹೋಗಿಲ್ಲಪ್ಪ ಬಸ್ಸು, ಆಗಲೇ ಶುರುವಾಯ್ತು ನಿಂದು. ಹುಚ್ಚು ಬಂದವ ಅದು ಇದು ಅಂತೇಳಿ. ಸುಮ್ ಕೂಡು, ಮುಂದೋಗಿ ನಿಂದ್ರಿಸ್ತಾರೆ ಅವರೆಲ್ಲ. ಇರ್ರಿ ಬಾಂಡ್ಲಿ ಮಾಮ, ನೀವು ಸುಮ್ಮ ಮಲ್ಕೊಂಬಿಡ್ರಿ. ನಾ ಬೆಂಗ್ಳೂರು ಬಂದಿಂದ ಒಮ್ಮೆ ಎಬ್ಬಿಸ್ತೀನಿ ನಿಮಗೆ. ನೀವು ಯಾಕೆ ಎದ್ದು ಕೂತು ಸುಮ್ಮನೆ ನಮ್ಮಂತೇಳಿ ಡಿಸ್ಟರ್ಬ್ ಮಾಡ್ತೀರಿ? ಹೇಳಿದೆ ಅತ್ತೆ ನಿಮಗೆ, ಬೇಡ ಇವ್ರನ್ನೆಲ್ಲ ಕರ್ಕೊಂಡು ಹೋಗೋದು ಅಂತ. ನೋಡಿ ಯಾವ ಥರ ಆಡ್ತಿದ್ದಾರೆ ಅಂತ. ಇನ್ನು ಬೆಂಗಳೂರಿಗೆ ಹೋದ್ಮೇಲೆ ಯಾವ ಥರ ಆಡ್ತಾರೋಪ್ಪ, ದೇವರೇ ಬಲ್ಲ. ಇರಲಿ ಸುಮ್ ಕೂಡು ಪ್ರಿಯ. ಈಗ ಹಂಗೇನಾಗಂಗಿಲ್ಲ. ನಿಮ್ಮ ಮಾವ ಇದ್ದಾರಿಲ್ಲ, ಅಲ್ಲೆಲ್ಲ ನೋಡ್ಕೋತಾರ, ಅವ್ರನ್ನೆಲ್ಲ ಹಿಡ್ತದಾಗ ಹಿಡ್ಕೋತಾರ. ಸುಮ್ಮಿರು ಈಗ. ಏನು ಮಾಡ್ತಿರೋ ನೋಡಿ ಅತ್ತೆ. ಅಲ್ಲಿ ಹೋದ್ಮೇಲೆ ನಿಮ್ಮದು ಮರ್ಯಾದೆ ಹೋಗ್ಬಾರ್ದಲ್ವಾ, ಅದಕ್ಕೆ ಹೇಳ್ತಿರೋದು. ನಮ್ಮ ಮನೆ ಅಂತ ನಾನು ಹೇಳ್ತಿಲ್ಲ, ನನ್ನ ಗಂಡನ ಮನೆಯವರು ಮರ್ಯಾದೆ ಹೋದರೆ ನನಗೆ ಹೋದಾಗಲ್ವಾ, ಅದಕ್ಕೆ
ಬೇಜಾರಾಗುತ್ತೆ. ಸ್ವಲ್ಪ ಹೇಳಿ ಅವ್ರಿಗೆಲ್ಲ ತಿಳಿಸಿ ಹೇಳಿಬಿಟ್ಟು ಒಂದು ಕಡೆ ಕೂಡಿಸ್ಬಿಡಿ ಅಷ್ಟೇ, ಆಯಿತಾ? ಹ್ಞೂ ಆಯ್ತಾಯ್ತು. ನಾ ಎಲ್ಲ ನಿಮ್ಮ ಮಾವಾಗ ಹೇಳ್ತೀನಿ ಅಂತ ಒಂದು ರೂಮ್ನಾಗ ಕುಡಿಸ್ಬಿಡ್ರಕ್ಕ ಅವ್ರು ಸುಮ್ಮನೆ. ಆಮೇಲೆ ಚಿನ್ನಪ್ಪಗೂ ಅಲ್ಲಿ ಕುಡಿಬೇಡ ಅಂತ ಹೇಳ್ತೀನಿ. ಈಗ ನೀ ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ. ಊರ ಮಂದಿನ ಬಿಟ್ಟು ಹೋದ್ರೆ ನಡೆಯಂಗಿಲ್ಲ ಪ್ರಿಯ. ಹಂಗೆ ಊರನವರು ಬೇಕಾಗ್ತಿರ್ತದಿಲ್ಲ, ಅವ್ರು ಕುಡಿಲಿ ಏನಾರ ಮಾಡಲಿ, ಊರ ಮಂದಿ ನಮ್ಗೆ ಬೇಕವು, ಹಂಗೆ ಮಾಡ್ಲಿಕ್ಕೆ ಬರೋಂಗಿಲ್ಲ. ಅದಕ್ಕೆ ಗೊತ್ತು ಅತ್ತೆ, ನನಗೂ ಮದುವೆಯಾಗಿ 2 ವರ್ಷ ಆಯ್ತಲ್ವ ಬಂದು. ನಿಮ್ಮ ಮನೆತನ ಏನು, ನಿಮ್ಗೆ ಎಷ್ಟು ಮರ್ಯಾದೆ ಇದೆ ಅಂತ. ಆದ್ರೂ ಈ ಥರ ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ಬೇಜಾರು ಅಷ್ಟೇ. ಅವ್ರಿಗೆ ಹೇಳಿ ಸುಂದರಿಗೂ ಏನು ಮಾತಾಡ್ಲಿಕ್ಕೆ ಹೇಳ್ಬೇಡಿ, ಆಮೇಲೆ ಈ ಸೀನಣ್ಣನಿಗೂ ಕುಡಿಬೇಡ ಅಂತ ಹೇಳ್ಬಿಡಿ ಅಷ್ಟೇ, ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲಿ. ಆಯ್ತಾಯ್ತು, ನಾವೆಲ್ಲ ನೋಡ್ಕೋತೀವಳ. ಡ್ರೈವರ್ ಅಣ್ಣ, ಒಂದು ಸ್ವಲ್ಪ ಅಲ್ಲೇ ಎಲ್ಲರ ಮುಂದೆ ಹೋಗಿಂದ ಚಲೋ ಜಾಗನೇ ನೋಡಿ ನಿಂದ್ರಿಸೋಪ. ಒಂದು ಸ್ವಲ್ಪ ಬುತ್ತಿ ತಂದಾರ ಊಟ ಮಾಡಲ್ರಕ್ಕ. ಸುಮ್ಮ ಪೆಟ್ರೋಲ್ ಬಂಕ್ ಬಲ್ಲಿ ಅಲ್ಲಿ ನಿಂದಿರ್ತೇನು ನೋಡು, ಅಂದ್ರೆ ಲೈಟ್ ಗೈಟ್ ಇರ್ತಾವೆ ಚಲೋತ್ನಾಗ. ಯಾಕಂದ್ರೆ ಸಿಟಿ ಒಳಗೆ ಅಂದ್ರೆ ಊಟ ಮಾಡ್ಲಿಕ್ಕೆ ಸರಿ ಅನ್ಸಂಗಿಲ್ಲ. ಬೈಲ್ ಜಾಗ ಇರಲಿ ಒಂದು ಸ್ವಲ್ಪ. ಇದು ಯಾಕೆ ನಮಗೆ ಒಜ್ಜೋಗಂಗೆ ಕಾಣ್ತದಪ್ಪ. ನಮಗೆ ಸಿಟಿ ಇರಲಿಲ್ಲ ಅಂದ್ರೆ ನಮ್ಮ ಕೆಲಸನೇ ಆಗಂಗಿಲ್ಲ. ಏನು ಮಾಡೋದು, ಹೆಂಗೆ ಹೇಳ್ಬೇಕಪ್ಪ ಈಗ ಮಾಮಾಗ? ಮಕ್ಕಳಾರ ಮಾಮ ಒಂದು ಸ್ವಲ್ಪ ಸಿಟಿ ಬಲ್ಲಿ ನಿಂದ್ರಿಸಂತೆ ನಿನ್ನೆ ಹೇಳ್ತೇನೆ ನೋಡು. ಓ ಮಾರಾಯ, ನಾ ಎಲ್ಲಿ ಹೇಳಿ ನನ್ನ ಮರ್ಯಾದೆ ಕಳ್ಕೊಳ್ಳಿ. ಬರೇ ಮಂದಿ ಇದ್ರಿ ಈಗ ಹೌದು ಅನ್ಸ್ಕೊಳ್ಳೋದ ಆಯ್ತು ನಿಮ್ಮದು. ನೀವು ಹೆಂಗಿದ್ದೀರಿ ಹಂಗೆ ಬದುಕ್ರಿ. ಮಂದಿ ಸಂಬಂಧ ಇದಕ್ಕೆ ಬದುಕ್ತೀರಿ ಮಾಮ. ಹೌದು ನೋಡಪ್ಪ, ನಾವು ಮಂದಿ ಸಂಬಂಧ ಬದುಕ್ತೀವಿ. ಅಂದಂಗ ಶಿನಪ್ಪ ಅವ್ರೆ, ನೀವು ಯಾಕೆ ಇಷ್ಟು ಕುಡಿಲಿಕ್ಕೆ ಕಲ್ತ್ರಿ? ಎಸ್ ಸುಮ್ಮ ಅವ್ರೆ, ಅದೊಂದು ದೊಡ್ಡ ಕತೆ ಅದ ಬಿಡ್ರಿ. ಏನದ ಅಂತ ಹೇಳ್ರಲ್ಲ, ನಮಗೂ ಟೈಮ್ ಪಾಸ್ ಆಗೋಲಾಗ್ಯದ, ಶಾರ್ಟ್ಕಟ್ನಾಗ ಹೇಳ್ಬಿಡ್ರಿ. ಶೀನವರು ಭಾಳ ಒಳ್ಳೆಯವ್ರಿದ್ದಾರೆ, ಆದ್ರೆ ಇದು ಒಂದೇ ಕುಡಿದಲ್ಲ ನೋಡ್ರಿ ಅವ್ರದ್ದು. ನೀವರ ಹೇಳ್ಬೇಕಿಲ್ರಿ ಸಾಕ್ಷಿ, ನಿಮ್ಮ ಮನೆಯವ್ರಿಗೆ ತಿಳಿಸಿ. ಎಷ್ಟು ಹೇಳ್ತೀನಿ ಸುಮಾ, ಹೇಳಿ ಸಾಕಾಯ್ತು, ಕೇಳಂಗೆ ಇಲ್ಲ ನನ್ನ ಮಾತವರು. ಹೌದೌದು ಸುಮಾ, ಶೀನವರು ಭಾಳ ಒಳ್ಳೆಯವರಿದ್ದಾರೆ. ಸುಮಾಗೆ ಭಾಳ ಇಷ್ಟ ಅವರು. ಸುಂದರಿ, ನಾ ಇಷ್ಟ ಅಂತ ಹೇಳಿ ನೀ ಏನರ ಮಾತಾಡ್ಲಿಕ್ಕೆ ಬರಬೇಡ ನೀನು. ನಾ ಸಾಕ್ಷಿ ಎದ್ರಿಗೆ ಮಾತಾಡ್ಲಿಕ್ಕತ್ತೀನಿ, ನೀ ಯಾಕೆ ನನ್ನ ಜೊತೆ ಮಾತಾಡ್ತಿ? ಅಯ್ಯೋ, ನಾ ಏನಂದಿನಿ ಅವ್ವ, ನೀನೇ ಅಂದಿಲ್ಲ ಚಲೋ ಇದ್ದಾರಂತೇಳಿ, ಅದಕ್ಕೆ ಅಂದೆ ಅಷ್ಟೇ. ಯಾಕೆ ಸಿಟ್ಟಿಗೆ ಇರ್ತಿದ್ದಿ? ಶೀನಪ್ಪ ನೋಡಿದ್ಲಂದ್ರೆ ನಮ್ಮ ಸುಮ್ಮವ್ವ ಒಂದು ಸೌನ್ ನುಲಿತಾಳೋಡು. ಮುಂಜಾನೆ ಎಷ್ಟೊತ್ತಿಗೆ ಹೋಗ್ಬಿಡ್ತದ್ರಿ ಬಸ್? ಹೋಗ್ತಿರ್ಬೇಕಪ್ಪ 6:30 6:30 ರೀ. ಆಯ್ತು ಹೇಳ್ರಿ ಮಾಮ, ಊಟ ಅಂತರೂ ಶಿಸ್ತು ಬೆಳೆದ್ರಿ. ಈಗ ನಿದ್ದೆ ಹಚ್ಕೊಂಬಿಡ್ರಿ ಮಾಮ. ನೀವು ಮಪ್ಲರ್ ಮಾಮಾಗ ನಿದ್ದೆ ಊಟ ಕರೆಕ್ಟ್ ಟೈಮಿಗೆ ಬೇಕು. ಮಲ್ಕೊರಿ ಮಾಮ ನೀವು. ನೀ ಮಾಡಂಗೇ ಇಲ್ಲ ನೋಡಿ ನಿದ್ದೆ ಊಟ. ನೀ ಮಲ್ಕೋ ಮೊದಲು, ನಿಶಾರ ಇಳಿತದ ಅಂದ್ರೆ ಮುಂಜಾನೆ ಅಷ್ಟಿಗೆ. ನನ್ನ ಬಗ್ಗೆ ಮಾತಾಡ್ಬಿಡ್ರಿ ಮಾಮ. ಸರಿ ಬಾಯ್, ಓಕೆ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಹೆಂಗೆ ಅನಿಸ್ತ್ರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನಾಡ್ದ ನಮ್ಮ ಸೌಸಿ ಕುಪ್ಸಕ್ಕೆ ನೀವು ಎಲ್ಲರೂ ಬರ್ರಿ, ಆಮಂತ್ರಣ ಕೊಟ್ಟಿವಿ ನೋಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.